ಮಾಡ್ತಕ್ಕಂತ ವಾಲ್ಮೀಕಿ ಎಂಬ ಕೋಗಿಲೆಗೆ ಜಯವಾಗಲಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ನಮಸ್ಕಾರವನ್ನ ಹೇಳ್ತಾ, ವಂದಿಸುವೆ ಆದಿಯಲ್ಲಿ ಗಣನಾಥನಿಗೆ ವಂದಿಸುತ್ತಾ, ಈ ರಾಮಾಯಣದ ಚೋದ್ಯ ಅಂತ ಅಂದ್ರೆ ನನಗೆ ಹೇಳಲಿಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ರಾಮಾಯಣದ ಚೋದ್ಯದ ಪದ ಸೋಜಿಗ ಅಂತ ಆದ್ರೂ ಕೂಡ ಚೋದ್ಯ ಅನ್ನೋ ಒಂದು ಪದ ನಮ್ಗೆ ಸಾಮಾನ್ಯವಾಗಿ ಒಂದು ಕುಹುಕ ಅನ್ನೋ ಒಂದು ಅರ್ಥದಲ್ಲಿ ಕೇಳಿಸ್ಕೊಳ್ಳೋದ್ರಿಂದ ರಾಮಾಯಣದ ಕೆಲವು ಸ್ವಾರಸ್ಯಗಳ ಈ ಭಾಷಣದ ಮಾಲಿಕೆಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ರಾಮಾಯಣ ಒಂದು ಸುಂದರವಾದ ಮತ್ತು ಒಂದು ಪರಮ ಪಾವನವಾದ ಗ್ರಂಥ. ನಮ್ಗೆ ಗೊತ್ತಿರೋ ಹಾಗೆ ಇದು ವರ್ಲ್ಡ್ ಫೇಮಸ್ ಕೂಡ. ಅಂದ್ರೆ ನಮ್ಮ ದೇಶದಲ್ಲೇ ಅಷ್ಟೇ ಅಲ್ಲ, ಇಂಡೋನೇಷ್ಯಾ ಇರ್ಬೋದು, ಕ್ಯಾಂಬೋಡಿಯಾ ಇರ್ಬೋದು, ಅಥವಾ ಇಂಡೋ ಚೈನಾ ಪ್ರದೇಶಗಳಲ್ಲಿರ್ಬೋದು, ಶ್ರೀಲಂಕಾದಲ್ಲಿರ್ಬೋದು, ಹಲವಾರು ಭಾರತವನ್ನ ಬಿಟ್ಟು ಹಲವಾರು ದೇಶಗಳಲ್ಲಿ ಕೂಡ ತುಂಬಾ ಇಂದಿಗೆ ಕೂಡ ಪ್ರಚಲಿತವಾಗಿದೆ. ಥೈಲ್ಯಾಂಡಿನ ರಾಜರಿಗೆ ರಾಮ ಅಂತಾನೆ ಇನ್ನ ಹೆಸರು ಕರೀತಾರೆ. ಅವರ ಏನು ಏರ್ಪೋರ್ಟ್ ಏನಿದೆ, ಸುವರ್ಣ ಭೂಮಿ ಏರ್ಪೋರ್ಟ್, ಅದಕ್ಕೆ ಆ ನಗರಕ್ಕೆ ಅಯೋಧ್ಯ ಅಂತಾರೆ ಅವರು, ಅಯೋಧ್ಯ ಅಂತ ಕೂಡ ಕರೀತಾರೆ. ಅಂದ್ರೆ ರಾಮಾಯಣ ಇನ್ನ ಅಷ್ಟು ಜನಕ್ಕೆ ಒಂದು ರೀತಿಯಿಂದ ಪ್ರೇರಣೆಯನ್ನು ಕೊಟ್ಟಿದೆ. ಅದು ನಮ್ಮ ದೇಶದಂತೂ ಹೇಳಲೇಬೇಡಿ. ನಮ್ಮ ಯಾವುದೇ ಪಕ್ಕದ ಹಳ್ಳಿನಲ್ಲಿ ಹೋದ್ರು ಕೂಡ ಅಲ್ಲಿ ಒಂದು ರಾಮನ್ ದೇವಸ್ಥಾನ ಇರುತ್ತೆ, ಹನುಮಂತನ ದೇವಸ್ಥಾನ ಇರುತ್ತೆ, ಅಥವಾ ಆ ಹೆಸರು ಇರುತ್ತೆ. ರಾಮನಹಳ್ಳಿ ಅಂತ ಇರ್ಬೋದು, ರಾಮನಗರ ಅಂತ ಇರ್ಬೋದು, ನಮ್ಮ ರಾಮನಗರ ಒಂದು ರಾಮನ ಹೆಸರಲ್ಲಿ ಇರ್ತಕ್ಕಂತ ನಮ್ಮ ಈ ಹಳ್ಳಿಗಳಿರ್ಬೋದು, ಪಟ್ಟಣಗಳಿರ್ಬೋದು, ಸಾವಿರಾರು ಲಕ್ಷಾಂತಗಟ್ಲೆ ಇದೆ. ಅಂದ್ರೆ ನಮ್ಮಲ್ಲಿ ರಾಮಾಯಣ ಎಷ್ಟು ಪ್ರಚಲಿತವಾಗಿದೆ, ಎಷ್ಟು ಜೀವಂತವಾಗಿದೆ ಅನ್ನೋ ಒಂದು ಲಕ್ಷಣ ಇದು. ಅದು ಅಲ್ಲದೆ ನಮ್ಗೆ ಕರ್ನಾಟಕದಲ್ಲಂತೂ ರಾಮಾಯಣಕ್ಕೆ ಒಂದು ಇತಿಹಾಸ ಕೂಡ ಇದೆ. ಪಂಪಾ ಸರೋವರ ಅಥವಾ ಪಂಪಾಪತಿ, ನಮ್ಮ ಹಂಪೆ ಕ್ಷೇತ್ರ ಇರ್ಬೋದು, ಅಥವಾ ಅದ್ರ ಹತ್ರನೇ ಇರ್ತಕ್ಕಂಥ ಕಿಷ್ಕಿಂಧ ಕ್ಷೇತ್ರ. ಅದಕ್ಕೆ ಹೇಳ್ತಾರಲ್ಲ, ಆಲೂರು ಅನಂತರಾಯರು ಹನುಮನ್ ಉದಿಸಿದ ನಾಡು ಅಂತ. ನಮ್ಮ ಹನುಮಂತನ ಉದಿಸಿದ ನಾಡೇ ಈ ಕರ್ನಾಟಕ. ಹೀಗಾಗಿ ಕರ್ನಾಟಕಕ್ಕೂ ಮತ್ತು ರಾಮಾಯಣಕ್ಕೂ ತುಂಬಾ ಅವಿನಾಭಾವ ಸಂಬಂಧ ಇದೆ. ಜೊತೆಗೆ ಇತ್ತೀಚೆಗೆ 20ನೇ ಶತಮಾನದಲ್ಲಿ ಬಂದಂತ ಒಂದು ದೊಡ್ಡ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಕೂಡ ನಮ್ಮ ಕರ್ನಾಟಕದ ಶ್ರೀ ಕುವೆಂಪು ಅವರು ರಚನೆ ಮಾಡಿದ್ದು. ಅದಕ್ಕೆ ಒಂದು ಏನಂತಾನೆ ವಿರೋಧಾಭಾಸದಂತೆ ಕುಮಾರವ್ಯಾಸ ತುಂಬಾ ಚೆನ್ನಾಗಿ ಬರೀತಾನೆ. ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ, ತಿಂತಿಣಿಯ ರಘುಚರಿತದಲ್ಲಿ ಕಾಲಿಡಲು ತೆರಪಿಲ್ಲ. ಅಂದ್ರೆ ಎಷ್ಟು ರಾಮಾಯಣಗಳಿದೆ ಅಂತ ಅಂದ್ರೆ, ಆಗಿನ ಕಾಲದಲ್ಲೇ ಅವನ್ 108 ರಾಮಾಯಣಗಳಕ್ಕಿಂತ ಹೆಚ್ಚು ಪ್ರಚಲಿತವಾಗಿದ್ವು ಅಂತ. ಅಂದ್ರೆ ಅಷ್ಟು ಜನ ಯಾವಾಗ್ಲೂ ರಾಮಾಯಣನೇ ಬರೀತಾ ಇದ್ರು. ಆ ರಾಮಾಯಣದ ಭಾರದಲ್ಲಿ ಫಣಿರಾಯನೇ ತಿಣುಕ್ತಾ ಇದ್ದಾನೆ, ನನಗೆ ಜಾಗ ಇಲ್ಲ, ತೆರವಿಲ್ಲ, ಹಂಗಂತ ಹೇಳಿ ನಾನು ಅದಕ್ಕೋಸ್ಕರ ಮಹಾಭಾರತ ಬರ್ತೀನಿ ಅಂತ ಒಂದು ಅಡಾಸಿಟಿನಲ್ಲಿ ಕೂಡ ಅವನು ಬರೆದಿದ್ದಕ್ಕಂತ ನಮ್ಗೆ ಒಂದು ನಿದರ್ಶನ ಸಿಗುತ್ತೆ. ವಿರೋಧಾಭಾಸ ಕೂಡ ಾಗಿ ಎ.ಕೆ. ರಾಮಾನುಜಂ ಅವರ 1008 ರಾಮಾಯಣ ಪ್ರಬಂಧಗಳು ಕೂಡ ತುಂಬಾ ಆಸಕ್ತರು ಗಮನಿಸಬಹುದು. ಎಷ್ಟು ಬಗೆಯ ರಾಮಾಯಣಗಳು ಪ್ರಚಲಿತವಾಗಿವೆ ಅನ್ನೋ ಒಂದು ಮಾಹಿತಿಯನ್ನ ಅದು ಕೊಡುತ್ತೆ. ಅದಲ್ಲದೆ ರಾಮಾಯಣವನ್ನ ಆಧರಿಸಿ ಬಂದಂತ ನಾಟಕಗಳಿರ್ಬೋದು, ಕಾದಂಬರಿಗಳಿರ್ಬೋದು, ಪ್ರಬಂಧಗಳಿರ್ಬೋದು, ರೂಪಕಗಳಿರ್ಬೋದು, ಕವಿತೆಗಳಿರ್ಬೋದು, ಎಷ್ಟು ಇದೆ ರಾಮಾಯಣ, ಎಷ್ಟು ಜನಕ್ಕೆ ಅದು ಪ್ರೇರಣೆ ಕೊಡ್ತು ಅನ್ನೋದು. ಇತ್ತೀಚೆಗೆ ಬಂದಂತ ಇಂಗ್ಲಿಷ್ ನಲ್ಲಿ ವಾರಿಯರ್ ಆಫ್ ಮಿಥಿಲಾ ಅಂತ ಇರ್ಬೋದು, ಅಥವಾ ಎಸ್.ಎಲ್. ಭೈರಪ್ಪನವ್ರು ಬರೆದಂತ ಉತ್ತರಾಖಂಡ ಇರ್ಬೋದು, ಅವೆಲ್ಲದಕ್ಕೂ ರಾಮಾಯಣನೇ ಪ್ರೇರಣೆ. ಅದೇ ನಮ್ಮ ಬಾಲಕಾಂಡದಲ್ಲೇ ಬರುತ್ತಲ್ಲ, ವಾಲ್ಮೀಕಿಗಳೇ ಹೇಳ್ತಾರೆ ಪರಂ ಕವಿನಾ ಮಧುರಾಮ್ ಅಂತ. ಆ ಒಂದು ಉಕ್ತಿಯನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕಾಗತ್ತೆ. ಈ ರಾಮಾಯಣದ ಪ್ರೇರಣೆಯಿಂದಲೇ ಪ್ರೇರಿತನಾಗಿ ಎಷ್ಟೋ ರಾಮಾಯಣದ ಅವತರಣಿಕೆಗಳು ಬಂದಿದೆ. ಈ ಕಂಬ ರಾಮಾಯಣ ಇರ್ಬೋದು, ತುಳಸಿ ರಾಮಾಯಣ ಇರ್ಬೋದು, ರಾಮಾಯಣ ದರ್ಶನಂ ಇರ್ಬೋದು. ಅಂದ್ರೆ ನನ್ಗೆ ತುಂಬಾ ಫೇಮಸ್ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಇನ್ನ ತೆಲುಗುನಲ್ಲಿದೆ, ತಮಿಳಲ್ಲಿದೆ, ಗುಜರಾತಿನಲ್ಲಿದೆ, ಎಲ್ಲ ಭಾರತದ ಎಲ್ಲಾ ಭಾಷೆಗಳಲ್ಲೂ ರಾಮಾಯಣ ಅದೇ ಆದಂತ ರೀತಿಯಲ್ಲಿ ಪ್ರಚಲಿತವಾಗಿದೆ. ಅದರಿಂದನೇ ನಾನು ಪ್ರೇರಣೆಗೊಂಡು ಈ ರಾಮಾಯಣದ ಈ ಸ್ವಾರಸ್ಯಗಳು ಎಂಬ ಈ ಭಾಷಣ ಸರಣಿಯನ್ನ ಮಾಡ್ಬೇಕು ಅನ್ಕೊಂಡಿದೀನಿ. ನಮ್ಗೆ ರಾಮಾಯಣದ ಇನ್ನೊಂದು ತುಂಬಾ ವಿಶಿಷ್ಟತೆ ಏನಪ್ಪಾ ಅಂತ ಅಂದ್ರೆ, ನಮ್ಗೆ ಅಕ್ಷರ ಕೂಡ ಬರೆಯಕ್ ಬರ್ತಿರಲ್ಲ, ಆಗ್ಲೇ ನಮ್ಗೆ ರಾಮಾಯಣದ ಕಥೆಗಳು ಗೊತ್ತಿರತ್ತೆ. ಟಿವಿನಲ್ಲಿ ನೋಡಿನೋ, ಅಥವಾ ನಮ್ಮ ಅಜ್ಜಿ ತಾತ ಹೇಳಿದ್ದು, ತಂದೆ ತಾಯಿ ಹೇಳಿದ್ದು. ಬಹುಶಃ ಈ ರಾಮಾಯಣ ಮಹಾಭಾರತಗಳಿಗೆ ಈ ರೀತಿಯಾದಂತ ಗೌರವ ಸಿಕ್ಕಿದ್ದು ಜಗತ್ತಿನ ಯಾವ ಕೃತಿಗಳಿಗೂ, ಯಾವ ಪುಸ್ತಕಗಳಿಗೂ ಸಿಕ್ಕಿಲ್ಲ. ಯಾವುದೇ ಮಕ್ಕಳು ಅಕ್ಷರ ಕಲಿಯೋದ್ಕಿಂತ ಮುಂಚೆನೆ ಅದರ ರಾಮಾಯಣ ಮಹಾಭಾರತ ಏನು ಅಂತ ತಿಳ್ಕೊಂಡಿರ್ತಾರೆ.
ನಮ್ಮಲ್ಲಿ ಇವಾಗ್ಲೂ ಕೂಡ ಹಲವಾರು ಜನ ಬರೀತಿದ್ದಾರೆ, ಪ್ರವಚನಗಳು ನಡೀತಾ ಇದೆ. ಅದರಲ್ಲಿ ನನಗೆ ತುಂಬಾ ಪ್ರಮುಖವಾಗಿ ಪ್ರವಚನಕಾರರಲ್ಲಿ ನನಗೆ ತುಂಬಾ ಆತ್ಮೀಯವಾಗಿ ತುಂಬಾ ಇಷ್ಟವಾಗಿರ್ತಕ್ಕಂಥ ಪ್ರವಚನಗಳು ಅಂದ್ರೆ ಶತಾವಧಾನಿ ಗಣೇಶ್ ಅವರ ರಾಮಾಯಣ ರಾಮಾಯಣ ಸರಣಿ ಇದೆ, ಯೂಟ್ಯೂಬ್ ಅಲ್ಲಿ ಇದೆ, ದಯವಿಟ್ಟು ನೋಡಿ. ಅದಲ್ದೇನೆ ಪ್ರೊಫೆಸರ್ ನಾರಾಯಣಾಚಾರ್ಯರು ಅವ್ರದ್ದು ಕೂಡ ರಾಮಾಯಣದ ಬಗ್ಗೆ ಅದ್ಭುತವಾದ ಒಂದು ಪ್ರವಚನ ಮಾಲಿಕೆ ನಡೆದಿದೆ. ಅದಲ್ದೇನೆ ನಮ್ಮ ದೇಶದಲ್ಲಿ ವಿದ್ವಾಂಸರು ಬಹಳಷ್ಟು ಜನ ಇದ್ದಾರೆ, ರಾಮಾಯಣದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಆಸಕ್ತರು ಅದ್ರ ಬಗ್ಗೆ ಕೂಡ ಗಮನ ಕೊಟ್ಟಿರ್ಬೋದು. ನನ್ನ ಈ ಭಾಷಣ ಮಾಲಿಕೆಗೆ ಅವರ ಭಾಷಣಗಳಿಂದ ಅವರಿಂದ ಒಂದಿಷ್ಟು ಕೂಡ ಪ್ರೇರಣೆ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಅದಲ್ದೇನೆ ನನ್ನ ಈ ಈ ಭಾಷಣ ಮಾಲಿಕೆ ಕೆಲವು ಸ್ವಾರಸ್ಯಗಳು ಹಲವು ಸ್ವಾರಸ್ಯಗಳು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಒಂದೇ ಉದ್ದೇಶಪ್ಪ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಸ್ವಾರಸ್ಯಕರವಾದ ಸಂಗತಿಗಳನ್ನ ಹೆಕ್ಕಿ ತೆಗೆದು ಆರಿಸೋದು. ಅದಕ್ಕೆ ನಾನು ನನ್ನ ಮೆಟ್ರೋ ರೈಲಿನ ಪ್ರಯಾಣಕ್ಕೂ ಕೂಡ ತುಂಬಾ ಕೃತಜ್ಞನಾಗಿದ್ದೇನೆ. ಯಾಕಂದ್ರೆ ರಾಮಾಯಣವನ್ನ ಮೂಲದಲ್ಲಿ ಓದ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಆದ್ರೆ ನನಗೆ ಸಂಸ್ಕೃತ ಬರಲ್ಲ. ಆದ್ರಿಂದ ಈಗಿನ ಮಟ್ಟದಲ್ಲಿ ಸಂಸ್ಕೃತ ಕಲಿತು ಓದುವಂತ ಶಕ್ತಿ ನನಗಿಲ್ಲ. ಆದ್ರಿಂದ ನನಗೆ ಹಾಗೆ ಉಪಾಯವಾಗಿ ಅಥವಾ ಉಪಕಾರವಾಗಿ ಬಂದಿದ್ದು ನಮ್ಮ ಕನ್ನಡ ನಾಡಿನವರೇ ಆದಂತ ಶ್ರೀ ರಂಗನಾಥ್ ಶರ್ಮರವರ ಅದ್ಭುತವಾದ ಕನ್ನಡ ಅನುವಾದ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಅಂತ. ಅದನ್ನ ನಾನು ಸಂಸ್ಕೃತದಲ್ಲಿ ಒಂದಿಷ್ಟು ಶ್ಲೋಕಗಳನ್ನ ಓದಿದ್ರು ಕೂಡ ಪ್ರಮುಖವಾಗಿ ನಾನು ಕನ್ನಡದ ಅನುವಾದವನ್ನ ಓದಿ ಅದನ್ನ ಮೂಲದಲ್ಲಿ ಇಟ್ಕೊಂಡು ಮಾತಾಡ್ತಾ ಇರ್ಬೋದು. ಆಮೇಲೆ ಈ ಮೆಟ್ರೋ ಪ್ರಯಾಣದಲ್ಲಿ ನಾನು ಈ ಕಾದಂಬರಿ ಅಥವಾ ಕ್ಷಮಿಸಿ ರಾಮಾಯಣವನ್ನು ಓದುವಂತ ಸಮಯದಲ್ಲಿ ಕೂಡ ನನಗೆ ತುಂಬಾ ಒಳ್ಳೊಳ್ಳೆ ಅನುಭವಗಳಾಗಿದೆ. ಅಂದ್ರೆ ಆ ರಾಮಾಯಣ ಎಷ್ಟು ನನಗೆ ಪ್ರೇರಣೆ ಕೊಡುತ್ತಂದ್ರೆ, ಎಷ್ಟೊಂದು ಬಾರಿ ನನಗೆ ಗೊತ್ತಿಲ್ದೇನೆ ಒಂದೆರಡು ಕಣ್ಣಿಂದ ನೀರು ಕೂಡ ಬಂದಿದೆ ಅದನ್ನು ಓದ್ಬೇಕಾದ್ರೆ. ಅದು ಇನ್ನ ಒಂದು ತಮಾಷೆ ಸಂಗೀತ ಏನಪ್ಪಾ ಅಂತ ಅಂದ್ರೆ, ರಾಮಾಯಣ ನಾನು ಯಾವಾಗ್ಲೂ ಮುಂಚೆನೆ ಹೋಗಿ ಸೀಟ್ ಹಿಡ್ಕೊಂಡು ಕಷ್ಟಪಟ್ಟು ಕೂತಿರ್ತೀನಿ, ಯಾಕಂದ್ರೆ ನನಗೆ ಓದಕ್ಕೆ ಜಾಗ ಬೇಕು ಅಂತ. ಒಂದ್ ಸರ್ತಿ ಏನಾಯ್ತು ಅಂದ್ರೆ, ನನ್ಗೆ ಸಿಕ್ಕಿರ್ಲಿಲ್ಲ ಸೀಟು. ನಾನು ನಿಂತ್ಕೊಂಡೇ ಪುಸ್ತಕ ತೆಗೆದು ಓದ್ತಾ ಇದ್ದೆ. ಪಾಪ ಯಾರು ನಾನು ನೋಡ್ಬಿಟ್ಟು ಎದ್ಬಿಟ್ಟು, ಇಲ್ಲ ಸರ್ ನೀವು ಕುತ್ಕೊಳ್ಳಿ ಅಂತ ಹೇಳಿ ನನಗ್ ಜಾಗ ಬಿಟ್ಕೊಟ್ರು. ಯಾಕೆ ಅಂತಂದ್ರೆ, ನೀವು ರಾಮಾಯಣ ಓದ್ತಿದ್ದೀರಾ ಸರ್ ಅದಕ್ಕೆ ಅಂತ. ಪರವಾಗಿಲ್ಲ ರೀ, ಮೆಟ್ರೋದಲ್ಲಿ ಸೀಟ್ ಬೇಕಂದ್ರೆ ರಾಮಾಯಣ ಪುಸ್ತಕ ಇಟ್ಕೊಂಡು ಹೋದ್ರೆ ಕೂಡ ನಿಮ್ಗೆ ಒಂದು ಸೀಟ್ ಸಿಗೋದು ಗ್ಯಾರಂಟಿ ಅಂತ. ಅಷ್ಟು ಮಾತ್ರ ರಾಮಾಯಣ ಗ್ಯಾರಂಟಿ ಕೊಡುತ್ತೆ. ನನ್ಗೆ ಹೇಳ್ದಂಗೆ ಇಲ್ಲಿ ಯಾಕೆ ಇಷ್ಟು ಸ್ವಾರಸ್ಯಕರವಾದಂತ ವಿಷಯಗಳಾಯ್ತು, ನನ್ಗೆ ಎಷ್ಟೊಂದ್ ಬಾರಿ ಕಣ್ಣಲ್ಲಿ ನೀರ್ ಬಂತು, ಎಷ್ಟೊಂದ್ ಬಾರಿ ನಕ್ಕಿದೀನಿ. ಇದ್ರ ಬಗ್ಗೆ ನನಗೆ ಯೋಚಿಸಿದಾಗ ನನ್ಗನ್ಸಿದ್ದು ಇದು ಒಂದು ಮಹಾಕಾವ್ಯ ಅಂತ. ನೋಡ್ರಿ, ನಾವು ಏನನ್ನಾದ್ರೂ ಕೇಳಿದಾಗ ಅಥವಾ ಓದ್ದಾಗ ಅಥವಾ ನೋಡ್ದಾಗ ನಮ್ಗೆ ಹಲವಾರು ಭಾವನೆಗಳು ಮನಸ್ಸಲ್ಲಿ ಉಂಟಾಗತ್ತೆ. ಉದಾಹರಣೆಗೆ ಆ ಭಾವನೆಗಳನ್ನ ಎಷ್ಟೊಂದ್ ಬಾರಿ ನಾವು ಪದಗಳಲ್ಲಿ ವ್ಯಕ್ತಪಡಿಸ್ಬೋದು. ಇಲ್ಲ ಅಂದ್ರೆ, ಓಹೋ, ಆಹಾ ಆಹಾ ಸಖತ್ ಮಗ, ಅಯ್ಯೋ, ಛೀ, ಥೂ, ಜೋರಾಗಿರ್ತಕ್ಕಂಥ ಹಾ ನಗು, ಅಥವಾ ಒಂದು ಸ್ಮೈಲ್, ಮಂದಸ್ಮಿತೆ, ಇವೆಲ್ಲ ನಮ್ಗೆ ಬಂದು ಹೋಗುತ್ತೆ. ಇವೆಲ್ಲ ಈ ಭಾವನೆಗಳು ನನಗೆ ಈ ರಾಮಾಯಣ ಓದಿದಾಗ ಅದೇ ಭಾವನೆಗಳ ಒಂದು ಫ್ಯೂಷನ್ ಆಗಿದ್ದು. ಈ ಒಂದು ಹೇಳ್ತೀನಿ ಉದಾಹರಣೆಗೆ. ಇನ್ನೇನು ರಾಮ ವನವಾಸಕ್ಕೆ ಹೋಗ್ಬೇಕು, ಅವಾಗ ನಾರು ಮಡಿಗಳನ್ನೆಲ್ಲ ಉಟ್ಕೋತಾ ಇದ್ದಾನೆ. ಅವಾಗ ನಾರು ಬಟ್ಟೆಗಳನ್ನ ಕೊಡ್ತಾ ಇದ್ದಾರೆ. ಪಾಪ ಸೀತೆ, ಅವಳು 14 ವರ್ಷದ ಹುಡುಗಿ, ಅವಳಿಗೆ ನಾರು ಬಟ್ಟೆಗಳನ್ನ ಹೆಂಗ್ ಉಟ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ, ತುಂಬಾ ಒದ್ದಾಡ್ತಾ ಇದ್ದಾಳೆ. ಆಗ ರಾಮ ಏನ್ ಮಾಡ್ತಾನೆ, ಪಾಪ ಅವಳು ಒದ್ದಾಡೋದ್ ನೋಡಕ್ ಆಗ್ದೇನೆ ಅವನೇ ಕಿತ್ಕೊಂಡು ಅವಳಿಗೆ ಬಟ್ಟೆನ ಸುತ್ತ ಬಿಡ್ತಾನೆ. ಇದು ರಾಮಾಯಣದಲ್ಲಿ ಬರುತ್ತೆ, ಅದನ್ನ ಮುಂದೆ ನೋಡೋಣ. ಅದನ್ನ ನೋಡಿದಾಗ ನನ್ಗೆ ನನ್ನ ಮಗಳ ಕಣ್ ಮುಂದೆ ಬಂದ್ಲು. ಅವಳು ಆ 14 ವರ್ಷ 15 ವರ್ಷದ ಹುಡುಗಿರ್ಗೆ ಆತರ ಹೆಂಗಪ್ಪ ಕಷ್ಟ ಹೆಂಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಆ ಭಾವನೆ ಅದು ಟಚ್ ಮಾಡುತ್ತೆ. ಒಂದು ರಾಮಾಯಣ ನಮ್ಮನ್ನ ಮುಟ್ಟುತ್ತೆ. ಅದಕ್ಕೋಸ್ಕರ ಇದು ರಾಮಾಯಣ ಒಂದು ಮಹಾಕಾವ್ಯ ಆಗತ್ತೆ. ಯಾಕಂದ್ರೆ ಇದರಲ್ಲಿ ನಮ್ಮ ಭಾವನೆಗಳನ್ನ ಜಾಗೃತ ಮಾಡುತ್ತೆ, ನಮ್ಗೆ ಅದಕ್ಕೆಲ್ಲ ಸೆನ್ಸಿಟಿವ್ ಕೂಡ ಮಾಡುತ್ತೆ. ಹಾಗಾದ್ರೆ ರಾಮಾಯಣಕ್ಕೆ ಶಾಸ್ತ್ರ ಅಂತಾರಲ್ವಾ? ಶಾಸ್ತ್ರ ಅಂದ್ರೆ ಭೌತಶಾಸ್ತ್ರ, ವಿಜ್ಞಾನ ಶಾಸ್ತ್ರ ಇರ್ಬೋದು, ತತ್ವಶಾಸ್ತ್ರ, ಅವೆಲ್ಲ ಶಾಸ್ತ್ರ ಅಂತಾರೆ. ಆಮೇಲೆ ಇತಿಹಾಸ ಅಥವಾ ಚರಿತ್ರೆ ಕೂಡ ಅಂತಾರೆ. ಇದು ರಾಮನ ಚರಿತ್ರೆ, ಸೀತಾ ಚರಿತ್ರೆ, ಲಕ್ಷ್ಮಣನ ಚರಿತ್ರೆ, ಹನುಮಂತನ ಚರಿತ್ರೆ ಅಂತ ಕೊಡ್ತಾರೆ. ಇದು ರಂಗನಾಥ್ ಶರ್ಮರೇ ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದು ಇತಿಹಾಸ ಮತ್ತು ಶಾಸ್ತ್ರಗಳನ್ನು ಒಳಗೊಂಡ ಮಹಾಕಾವ್ಯ ಅಂತ. ಯಾಕೆ ಮಹಾಕಾವ್ಯ ಅಂತ ಅಂದ್ರೆ, ಮಹಾಕಾವ್ಯಕ್ಕೆ ಅಲಂಕಾರ ಇಲ್ವಾ? ಇದೆ. ಅದೇ ರೀತಿಯಾಗಿ ಭಾವನೆಗಳು, ರಸಕ್ಕೆ ಬೇಕಾದಂತ ಸಲಕರಣೆಗಳೆಲ್ವಾ? ಖಂಡಿತ ಇದೆ. ಅದರಲ್ಲೇ ಇರ್ತಕ್ಕಂಥದ್ದು ಆ ಹ್ಯೂಮನ್ ಇಮೋಷನ್ ಅಂತ ತುಂಬಾ ಸ್ಪಷ್ಟವಾಗಿ ಬರೀತಾರೆ.
ಹಾಗೀಗೆ ನನ್ನ ಈ ಭಾಷಣ ಮಾಲಿಕೆಯ ಉದ್ದೇಶ ರಾಮಾಯಣ ಕಥೆ ಹೇಳುವಂಥದ್ದಲ್ವೇ ಅಲ್ಲ, ರಾಮಾಯಣದ ಕಥೆ ಜನಜನಿತವಾಗಿದೆ, ಅಥವಾ ರಾಮನ್ನ ಗುಣಗಾನ ಮಾಡೋದಲ್ಲ, ಅಥವಾ ರಾವಣನ್ನ ತೆಗಳೋದು ಅಲ್ಲ. ನನ್ನ ಉದ್ದೇಶ ನನಗೆ ಆದಂತ ಆಹಾ ಓಹೋ ಅಯ್ಯೋ ಚೀ ತೂ ಅಂತ ಆ ಸಂಗತಿಗಳನ್ನ ನಿಮ್ಮಲ್ಲಿ ಹಂಚ್ಕೊಳ್ಳೋದು. ಅಂದ್ರೆ ಇಲ್ಲಿ ಬರ್ತಕ್ಕಂಥ ವಕ್ರೋಕ್ತಿಗಳು, ರಮಣೀಯತೆಗಳು, ಅಥವಾ ವಾಕಿನ ರೀತಿಗಳು, ಅಲಂಕಾರಗಳು, ಕೆಲವು ಸಂದರ್ಭಗಳು, ಅಲ್ಲಿ ಬರ್ತಕ್ಕಂಥ ಕಾನ್ಫ್ಲಿಕ್ಟ್ ಆಫ್ ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳ ಸಂಘರ್ಷ, ಅಥವಾ ಹ್ಯೂಮನ್ ಬಿಹೇವಿಯರ್ಸ್ ಎಷ್ಟು ಚೆನ್ನಾಗಿ ರಾಮಾಯಣದಲ್ಲಿ ವ್ಯಕ್ತ ಆಗುತ್ತೆ ಅನ್ನೋದು ಅಂತ ನನ್ನ ಈ ಭಾಷಣ ಮಾಲಿಕೆಯ ಗುರಿ ಮತ್ತೆ ಉದ್ದೇಶ ಕೂಡ. ಹಾಗಾಗಿ ನಾವು ಇನ್ನು ಮುಂದೆ ರಾಮಾಯಣದ ಇವತ್ತಿನ ಈ ಸಂಚಿಕೆಯಲ್ಲಿ ರಾಮಾಯಣದ ಕೆಲವು ಸ್ವಾರಸ್ಯಗಳ ಬಗ್ಗೆ ಗಮನ ಹರಿಸೋಣ. ಮೊದಲನೇದಾಗಿ ನಾವು ಇದರಲ್ಲಿ ಕೆಲವೊಂದು ನಿಯಮಗಳನ್ನ ಕೂಡ ಪಾಲಿಸಬೇಕಾಗತ್ತೆ. ಒಂದು, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ಅದನ್ನ ನಾವು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಪನಂಬಿಕೆಗಳನ್ನ ಕೆಲವೊಮ್ಮೆ ಬದಿಗಿಡ್ಬೇಕು. ನೋಡಿ, ರಾವಣಂಗೆ ದಶಕಂಠ ಅಂತಾರೆ ಅಥವಾ ದಶಮುಖ ಅಂತಾನೂ ಕರೀತಾರೆ. 10 ಇದ್ದವನ್ಗೆ ಹೆಂಗೆ ಬ್ಯಾಲೆನ್ಸ್ ಆಯ್ತು, 11 ಇದ್ರೆ ಸರಿ ಇತ್ತಲ್ಲ, ಒಂದ್ ಸೆಂಟ್ರಲ್ ಒಂದ್ ಮುಖ ಇರೋದು, ಆ ಕಡೆ 5 ಈ ಕಡೆ 5 ಅಂತ. ಆ ರೀತಿಯಾಗಿ ಬರ್ತಕ್ಕಂಥ ಡಿಸ್ಬಿಲೀಫ್ ನ ವಿಲ್ಲಿಂಗ್ ಆಗಿ ನಾವು ಆ ಕಡೆ ಇಡ್ಬೇಕು. ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅದನ್ನ ಮಾಡಬೇಕು. ಅದನ್ನ ಇನ್ನ ಎರಡನೇದು ನಾವು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥಂದ್ರೆ ಡಿಸ್ಪ್ಯಾಷನೇಟ್ ಕಂಪ್ಯಾಷನ್ ಅಂತ ಹೇಳ್ತಾರೆ. ಆ ಡಿಸ್ಪ್ಯಾಷನೇಟ್ ಕಂಪ್ಯಾಷನ್ ನ ಕೂಡ ಬೆಳೆಸ್ಕೋಬೇಕು. ಅಂದ್ರೆ ಅವ್ರ ಜೊತೆ ಸಹಾನುಭೂತಿ ತೋರಿಸ್ಬೇಕು. ಅದೇ ರೀತಿಯಾಗಿ ನಾವು ಒಂದ್ ರೀತಿಯಿಂದ ಆ ಸಹಾನುಭೂತಿಯಿಂದ ಒಂದಿಷ್ಟು ದೂರ ನಿಂತು ಸಹಾನುಭೂತಿ ತೋರಿಸ್ಬೇಕು. ಆ ಡಿಸ್ಪ್ಯಾಷನೇಟ್ ಕಂಪ್ಯಾಷನ್ ಕೂಡ ನಾವು ಬೆಳೆಸ್ಕೊಂಡು ನೋಡಿದ್ರೆ ಈ ಕಾವ್ಯವನ್ನ ನಾವು ಇನ್ನ ಹೆಚ್ಚಾಗಿ ಅನುಭವಿಸ್ಬೋದು ಅಂತ ನನ್ನ ಬಲವಾದ ನಂಬಿಕೆ. ಈ ರಾಮಾಯಣದಲ್ಲಿ ಭಾಗಗಳಾಗಿದೆ. ರಾಮ ಆ ಭಾಗಗಳನ್ನ ಕಾಂಡಗಳು ಅಂತಾರೆ. ಅಂದ್ರೆ ಬಾಲಕಾಂಡ, ಅಯೋಧ್ಯಾಕಾಂಡ, ಕಿಷ್ಕಿಂಧ ಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಾಖಂಡ, ಆ ತರ. ಆಮೇಲೆ ಕಾಂಡಗಳಲ್ಲಿ ಮತ್ತೆ ಸರ್ಗಗಳಾಗಿ ವಿಭಾಗ ಆಗಿದೆ, ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈ ರಾಮಾಯಣ ಬಾಲಕಾಂಡದ ಮೊದಲನೇ ಶ್ಲೋಕನೇ ಪ್ರಾರಂಭವಾಗೋದು ತಪ ಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾವರಂ ನಾರದಂ ಪರಿಪ್ರಚ್ಛ ವಾಲ್ಮೀಕಿರ್ ಮುನಿಪಂಗವಂ ಅಂತ. ಅಂದ್ರೆ ಇಲ್ಲಿ ನಾರದರು ಮತ್ತೆ ವಾಲ್ಮೀಕಿ ಮುನಿಗಳ ಭೇಟಿ. ಅಲ್ಲಿ ವಾಲ್ಮೀಕಿ ಮುನಿಗಳು ನಾರದರಿಗೆ ಕೇಳ್ತಾರೆ, ನೋಡಿ ಏನಂತ ಕೇಳ್ತಾರೆ ಅಂತ ಅಂದ್ರೆ, ಇವರಿಬ್ಬರ ಕಾನ್ವರ್ಸೇಷನ್ ಇಂದ ರಾಮಾಯಣ ಪ್ರಾರಂಭ ಆಗತ್ತೆ. ಇಲ್ಲಿ ಒಂದು ಸಿಚುವೇಶನ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಅವರ ಭೇಟಿ ಕೂಡ ಒಂದು ಸಿಚುವೇಶನ್, ಆ ಒಂದು ಕಥೆಗೆ ಪೂರಕವಾಗಿ ಬೇಕಂತ ಒಂದು ಸಿಚುವೇಶನ್. ಅಂದ್ರೆ ಯಾರಿಗೆ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ? ಇಲ್ಲೇ ನೋಡಿ, ಅವ್ರು ಕೇಳ್ತಾರೆ ವಾಲ್ಮೀಕಿ, ನೋಡಿ ಯಾರಾದ್ರೂ ಗುಣವಂತರು, ವೀರರು, ಧರ್ಮಜ್ಞರು, ಕೃತಜ್ಞರು, ಸತ್ಯವಾದಿಗಳು, ದೃಢ ಸಂಕಲ್ಪ ಇರ್ತಕ್ಕಂಥವ್ರು, ವಿದ್ವಾಂಸರು, ಕಾರ್ಯದಕ್ಷರು, ಧೈರ್ಯಶಾಲಿ, ಕ್ರೋಧವನ್ನ ಜಯಿಸಿದವನು ಯಾರಾದ್ರೂ ಇದಾರಾ ಅಂತ ಕೇಳ್ತಾರೆ ವಾಲ್ಮೀಕಿ. ಅದಕ್ಕೆ ನಾರದ್ರು, ಇಲ್ಲಿ ನೋಡಿ, ಇಲ್ಲಿ ನನಗೆ ಸ್ವಾರಸ್ಯಕರವಾಗಿ ಏನು ಅಂತ ಅನ್ಸೋದಂದ್ರೆ, ಇಲ್ಲಿ ಆ ಒಂದು ಕ್ಯಾನ್ವಸ್ ಸೃಷ್ಟಿ ಮಾಡಿ ಒಂದು ಕ್ಯೂರಿಯಾಸಿಟಿ ಬೆಳೆಸಿ ವಾಲ್ಮೀಕಿ ಗ್ರ್ಯಾಂಡ್ ಎಂಟ್ರಿ ಆಫ್ ಹೀರೋನ್ನ ಕೊಡ್ತಾರೆ. ಮೊದಲನೇ 2ನೇ ಶ್ಲೋಕ 3ನೇ ಶ್ಲೋಕದಲ್ಲೇ ಬಂದ್ಬಿಡುತ್ತೆ ಗ್ರ್ಯಾಂಡ್ ಎಂಟ್ರಿ ಆಫ್ ರಾಮ. ಅಂದ್ರೆ ಆ ಒಬ್ಬ ಹೀರೋದು ಪ್ರೊಜೆಕ್ಷನ್. ನಾವು ನನಗೆ ಇದನ್ನ ಓದ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಒಂದು ದೊಡ್ಡ ಮೂವಿ ಎಂಟ್ರಿ ಇದ್ದಂಗಿತ್ತು. ಒಬ್ಬ ಹೀರೋದ ಎಂಟ್ರಿ ಆಗತ್ತಲ್ಲ, ಅವನು ಬರ್ತಾನೆ ಸ್ನಾನ ಮಾಡಿ ಅಥವಾ ಎಲ್ಲಿಂದ ನಾವು ಮುಳುಗಿ ಎದ್ದು ಅಥವಾ ಈಶ್ವರಲಿಂಗನ ಹೊತ್ಕೊಂಡು, ಅಂದ್ರೆ ಬಾಹುಬಲಿನಲ್ಲಿ ಬರ್ತಾನಲ್ಲ, ಆ ರೀತಿಯಾದಂತ ಗ್ರ್ಯಾಂಡ್ ಎಂಟ್ರಿ. ಅಂದ್ರೆ ಅದಕ್ಕೆ ಹೇಳ್ತೇನೆ, ಮನೋಜವುಳ್ಳವನು, ಪರಾಕ್ರಮಿ, ಕಾಂತಿಯುಕ್ತನು, ಧೀರ, ಜಿತೇಂದ್ರಿಯನು, ಬುದ್ಧಿವಂತನು, ನೀತಿವಂತನು, ವಾಗ್ಮಿ, ಐಶ್ವರ್ಯಶಾಲಿ, ಶತ್ರುವಿನಾಶಕ, ಮಹಾಧನಸ್ಸು ಹಿಡಿಯತಕ್ಕವನು, ಸುಂದರವಾದ ಹಣೆ, ಶಂಖದಂತೆ ಇರುವ ಕಂಠ. ಅಂದ್ರೆ ಆಲ್ ಡೈಮೆನ್ಷನ್ಸ್ ಆಫ್ ರಾಮನ್ನ ಇಲ್ಲಿ ಪಿಕ್ಚರ್ ಮಾಡ್ತಾರೆ. ಇದು ನನಗೆ ತುಂಬಾ ವಿಶಿಷ್ಟ ಅನಿಸ್ತು, ತುಂಬಾ ಸ್ವಾರಸ್ಯಕರ ಅನಿಸ್ತು. ಆಯ್ತಾ? ಇನ್ನೊಂದು ಸ್ವಾರಸ್ಯಕರ ನನಗೆ ಏನನ್ಸ್ತು ಅಂತ ಅಂದ್ರೆ, ಫಸ್ಟ್ ಕೆಲವು ಮೊದಲನೇ ಸರ್ಗದ ಕೆಲವೇ ಶ್ಲೋಕಗಳಲ್ಲಿ ರಾಮಂದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಅವನ ಎಲ್ಲಾ ಗುಣಗಾನಗಳನ್ನ ಮಾಡ್ಬಿಟ್ರು. ಆದ್ರೆ ಆ ಇಷ್ಟು ಗುಣಗಳನ್ನ ಇಡೀ ಅಷ್ಟು ದೊಡ್ಡ ಒಂದು 10-12 ಪುಸ್ತಕ ಇದೆ, ಅಷ್ಟು ಬುಕ್ ಅಲ್ಲಿ ಮುಂದೆ ಪೂರ್ತಿ ಅವಂದೇ ಕತೆ, ಅದ್ರಲ್ಲೆಲ್ಲ ಡಿಫೆಂಡ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅಷ್ಟು ಗುಣಗಳನ್ನ ಪ್ರದರ್ಶನ ಮಾಡ್ಬೇಕಲ್ಲ, ಹೆಂಗಾದ್ರೂ ಎಕ್ಸಿಬಿಟ್ ಮಾಡ್ಬೇಕಲ್ವಾ, ಅದು ಎಷ್ಟು ಕಷ್ಟದ ಕೆಲಸ ಅಂತ ನನಗನ್ಸ್ತು. ಅದು ನನಗೆ ತುಂಬಾ ವಿಶಿಷ್ಟವಾಗಿದ್ದು, ತುಂಬಾ ಒಂದು ಆಶ್ಚರ್ಯವಾಗಿದ್ದು ಅಂತ ಅನಿಸ್ತು. ಆಮೇಲೆ ನಾರದ್ರು, ಇಲ್ಲಿ ನೋಡಿ, ನಾರದ್ರು ಏನ್ ಮಾಡ್ತಾರೆ, ರಾಮಾಯಣದ ಕಥೆಯನ್ನ ಮೊದಲನೇ ಸರ್ಗದಲ್ಲೇ ಹೇಳ್ಬಿಡ್ತಾರೆ. ಅಂದ್ರೆ ಈ ಮೊದಲನೇ ಸರ್ಗದಲ್ಲಿ ಎಲ್ಲಾ ಬ್ರೀಫ್ ಆಗಿ ಹೇಳ್ಬಿಡ್ತಾರೆ. 100 ಶ್ಲೋಕಗಳಲ್ಲಿ ಬರುತ್ತೆ. ಅದಕ್ಕೆ ಬಾಲ ರಾಮಾಯಣ ಅಂತ ಕೂಡ ಕರೀತಾರೆ. ಇಲ್ಲಿ ನನಗೆ ತುಂಬಾ ವಿಶೇಷ ಏನಪ್ಪಾ ಇದ್ರಲ್ಲಿ, ಏನು ರಾಮಾಯಣ ಕತೆ ಓದಕ್ ತೆಗ್ದಿದೀವಿ,
ಆಯ್ತಾ. ಇಲ್ಲಿ ಒಂದು ಸಿಚುವೇಶನ್ ಬಂತು, ನಾರದ ಮತ್ತೆ ವಾಲ್ಮೀಕಿ ಅವ್ರದ್ದು. ನಾರದ್ರು ಹೇಳಿ ಈ ತರ ಒಬ್ರು ಇದಾರಪ್ಪ ಅಂತ ಹೇಳಿ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ರಾಮಾಯಣದ ಕಥೆನೇ ಹೇಳಿ ಮುಗಿಸ್ಬಿಡ್ತಾರೆ ಅಲ್ಲಿ ಇವ್ರಿಗೆ, ವಾಲ್ಮೀಕಿಗೆ. ಇಲ್ಲಿ ನನಗೆ ತುಂಬಾ ವಿಶೇಷವಾಗಿದ್ದು ಅಥವಾ ತುಂಬಾ ವಿಸ್ಮಯ ಅನ್ಸಿದ್ದು, ತುಂಬಾ ಸೋಜಿಗ ತಂದಿದ್ದೇನಪ್ಪಾ ಅಂತ ಅಂದ್ರೆ, ಇಲ್ಲಿ ಯಾವುದೇ ಸಸ್ಪೆನ್ಸೇ ಇಲ್ಲ. ಅಂದ್ರೆ ಬೇಕಾಗೇ ಇಲ್ಲ ಇಲ್ಲಿ ಸಸ್ಪೆನ್ಸ್. ಒಂದು ರಾಮಂಗೆ ಅಥವಾ ರಾಮಾಯಣದ ರಾಮನ್ ಕತೆ ಹೇಳ್ಬೇಕಾದ್ರೆ ಸಸ್ಪೆನ್ಸ್ ಯಾಕೆ ಅಂತ ಹೇಳಿ ಸಸ್ಪೆನ್ಸ್ ತಂದ್ಬಿಡ್ತಾರೆ. ಆಮೇಲೆ ಮುಂದಿನ ಸರ್ಗದಲ್ಲಿ ಬಾಲರಾಮಾಯಣ ಅಥವಾ ಮೊದಲನೇ ಸರ್ಗ ಮುಗಿದ್ಮೇಲೆ ಎರಡನೇ ಸರ್ಗದಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥ ತುಂಬಾ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಶ್ಲೋಕ, ಮಾ ನಿಷಾದ ಪ್ರತಿಷ್ಠಾ ತ್ವಗಮ ಅಂತ, ತ್ವಮಗಮ ಅಂತ. ಅಂದ್ರೆ ಅಲ್ಲಿ ಒಬ್ಬ ನಿಷಾದ, ಎರಡು ಕ್ರೌಂಚ ಪಕ್ಷಿಗಳು ತುಂಬಾ ಒಂದು ಗಂಡು ಒಂದು ಹೆಣ್ಣು ತುಂಬಾ ಪ್ರೀತಿಯಿಂದ ಒಂದಕ್ಕೊಂದು ಆಟ ಆಡ್ಕೊಂಡಿರ್ತವೆ. ಆವಾಗ ಅವನು ನಿಷಾದ ಬಂದ್ಬಿಟ್ಟು ಅವನು ಒಂದು ಗಂಡು ಪಕ್ಷಿನ ಕೊಂದ್ಬಿಡ್ತಾನೆ. ಆಗ ಹೆಣ್ಣು ಪಕ್ಷಿ ತುಂಬಾ ವಿರಹದಿಂದ ತುಂಬಾ ದುಃಖದಿಂದ ಕೂಗ್ಕೊಂಡಾಗ ತಾನಾಗಿ ಆ ವಾಲ್ಮೀಕಿಗಳ ಬಾಯಿಂದ ಈ ಮಾ ನಿಷಾದ ಅಂತ ಒಂದು ಶ್ಲೋಕ ಹೊರಡುತ್ತೆ. ಅದು ಯಾಕೆ ಅವರು ಆಗಷ್ಟೇ ಕತೆ ಕೇಳ್ಕೊಂಡ್ ಬಂದಿರ್ತಾರೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆ ಆ ಶ್ಲೋಕ ಹೊರಡುತ್ತೆ. ವಾಲ್ಮೀಕಿಗಳಿಗೆ ಅದು ತುಂಬಾ ಏನಪ್ಪಾ ಇದು ಇಷ್ಟು ಚೆನ್ನಾಗಿ ಬಂತು ನನ್ನ ಬಾಯಿಂದ, ಇಷ್ಟು ಇದು ಒಳ್ಳೆ ಲಘು ಗುರುಗಳಿದೆ, ಛಂದಸ್ಸಿದೆ, ಎಲ್ಲ ಇರ್ತಕ್ಕಂತ ಒಂದು ಶ್ಲೋಕ ಬಂತು, ಇದನ್ನ ಸಂಗೀತಕ್ಕೆ ಹಾಕ್ಬೋದು, ಇದನ್ನ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳಿ ಅವ್ರ ಶಿಷ್ಯ ಭಾರದ್ವಾಜಿಗೆ ಹೇಳ್ತಾನೆ. ಅದನ್ನ ಕಂಠಪಾಠ ಮಾಡಿ ಆಮೇಲೆ ಅವರಿಗೆ ವಾಲ್ಮೀಕಿಗಳಿಗೆ ಮತ್ತೊಮ್ಮೆ ರಾಮಾಯಣದ ಪೂರ್ತಿ ದರ್ಶನ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ರಾಮಾಯಣ ನನಗೆ ಇಲ್ಲಿ ಏನು ವಿಶೇಷ ಅನ್ಸಿದ್ದೇನಪ್ಪಾ ಅಂತಂದ್ರೆ, ರಾಮಾಯಣದ ಟೆಕ್ನಿಕ್ ಫ್ಲಾಶ್ ಬ್ಯಾಕ್ ಟೆಕ್ನಿಕ್. ಅಂದ್ರೆ ಫಸ್ಟ್ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಬಹುಶಃ ಉಪಯೋಗಿಸಿದ್ದು ವಾಲ್ಮೀಕಿಗಳು ಅಂತ ನಾವು ಇಲ್ಲಿ ಕನ್ಕ್ಲೂಡ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಎರಡನೇ ಸರ್ಗದಲ್ಲಿ ಇದೆಲ್ಲ ಆಗುತ್ತೆ. 3 ಮತ್ತು 4ನೇ ಸರ್ಗದಲ್ಲಿ ಮತ್ತೆ ರಾಮಾಯಣದ ಪೂರ್ತಿ ಆದಂತ ಫ್ಲಾಶ್ ಬ್ಯಾಕ್ ಬಂದು ಅಷ್ಟೊತ್ತಿಗೆ ಮತ್ತೆ ಲವಕುಶ ಬರ್ತಾರೆ. ಅಲ್ಲಿ ನೋಡಿ, ಫ್ಲಾಶ್ ಬ್ಯಾಕ್ ಮತ್ತೆ ಫ್ಲಾಶ್ ಫಾರ್ವರ್ಡ್ ಟೆಕ್ನಿಕ್ ಅನ್ನ ಎಷ್ಟು ಚೆನ್ನಾಗಿ ವಾಲ್ಮೀಕಿ ಯಾಕೆ ಅವ್ರಿಗೆ ಆದಿಕವಿ ಮಹಾಕವಿ ಅಂತ ಕರೀತಾರೆ ಅಂತ ಹೇಳಿ, ಅಷ್ಟೊತ್ತಿಗಾಗ್ಲೇ ಅವರು ರಾಮನ್ ಮಕ್ಕಳು ಬಂದ್ಬಿಟ್ಟಿದ್ದಾರೆ. ರಾಮನ್ ಕಥೆನೇ ಪ್ರಾರಂಭ ಆಗಿಲ್ಲ ಇಲ್ಲಿ, ಆಗ್ಲೇ ರಾಮನ್ ಮಕ್ಕಳು ಬಂದು ಅವ್ರು ಆಗ್ಲೇ ರಾಮಾಯಣ ಕಲ್ತು ಅಯೋಧ್ಯ ನಗರಿಗೆ ಹೋಗಿ ಅಲ್ಲೆಲ್ಲ ಹಾಡಿ ಅಲ್ಲಿ ಕೇಳಿ ಅವ್ರೆಲ್ಲ ರಾಮ ಕರ್ಸಿ ಅವ್ರಿಗೆಲ್ಲ ಕೇಳಿ ಅವನಿಗೂ ತುಂಬಾ ಆನಂದ ಆಗಿ, ಅಲ್ಲಿ ತನಕ ರಾಮಂಗೂ ಗೊತ್ತಿಲ್ಲ ಅವ್ರು ನನ್ನ ಮಕ್ಕಳು ಅಂತ. ಅಂದ್ರೆ ಈ ಫ್ಲಾಶ್ ವಾರ್